ರಾಜಧಾನಿ ದೆಹಲಿಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವಿನ ಅನುದಾನ ಕಡಿತ ವಿಚಾರವಾಗಿ ಹೋರಾಟ. ರಾಜಧಾನಿ ದೆಹಲಿಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಹೋರಾಟ ತೀವ್ರಗೊಂಡಿದೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಘೋಷವಾಕ್ಯದಡಿ ಪ್ರತಿಭಟನೆ. ಕೇಂದ್ರ ಸರ್ಕಾರದ ವಿರುದ್ಧ ಜಂತರ್ ಮಂತರ್ನಲ್ಲಿ ಧರಣಿ. ಕರ್ನಾಟಕದಲ್ಲಿ ಕೂಗಿದ್ರೆ ಕೇಳಲ್ಲ, ಅದಕ್ಕೆ ದೆಹಲಿ ಚಲೋ, ನಾವು ಕೊಟ್ಟು 100 ರೂಪಾಯಲ್ಲಿ ನಮಗೆ ಸಿಗೋದೆ 12 ರಿಂದ 13 ರೂಪಾಯಿ ಅಂತ ಸಿದ್ದರಾಮಯ್ಯನವರು. ಮೋದಿ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ. ರಾಜಧಾನಿ ದೆಹಲಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ತೆರಿಗೆ ಕದನ ತಾರಕಕ್ಕೇರಿದೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಬೇರೆ ಬೇರೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಇದು ತಾರಕಕ್ಕೇರಿದೆ. ನಾವು ಕಷ್ಟಪಟ್ಟು ಕಟ್ಟುವ ತೆರಿಗೆ ಬೇರೆಯವರ ಪಾಲಾಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಯ್ತು ಇವತ್ತು. ಈ ಚಳುವಳಿ ರಾಜಕೀಯ ಚಳುವಳಿ ಅಲ್ಲ, ರಾಜಕೀಯೇತರ ಚಳುವಳಿ. ಇದು ಕರ್ನಾಟಕದ ಹಿತವನ್ನು ಕಾಪಾಡಲಿಕ್ಕೆ, ಕನ್ನಡಿಗರ ಹಿತವನ್ನು ಕಾಪಾಡಲಿಕ್ಕೆ ಮಾಡ್ತಕ್ಕಂಥ ಚಳುವಳಿ. ಯಾಕೆಂದರೆ ಕೇಂದ್ರ ಸರ್ಕಾರ ನಮಗೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಮಾಡಿದೆ. ಸೊ ಹಾಗಾಗಿ ಕಳೆದ 5-6 ವರ್ಷಗಳಲ್ಲಿ ಕರ್ನಾಟಕ 1,87,000 ಕೋಟಿ ರೂಪಾಯಿಗಳನ್ನು, ಸುಮಾರು 1,87,000 ಕೋಟಿ ರೂಪಾಯಿಗಳನ್ನು ಕರ್ನಾಟಕಕ್ಕೆ ನ್ಯಾಯಯುತವಾಗಿ ಬರಬೇಕಾಗಿದ್ದಂಥದ್ದನ್ನು ನಾವು ಕಳ್ಕೊಂಡಿದ್ದೇವೆ. ಅಷ್ಟರ ಮಟ್ಟಿಗೆ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಈ ಅನ್ಯಾಯದ ವಿರುದ್ಧ ಕೇವಲ ಕರ್ನಾಟಕದಲ್ಲಿ ಈ ಮಾತನ್ನು ಹೇಳಿದರೆ ಆಗೋದಿಲ್ಲ. ದೆಹಲಿಗೆ ಹೋಗಬೇಕು, ರಾಜಧಾನಿಯಲ್ಲಿ ಕೂಗಿ ಕೂಗಿ ಹೇಳಬೇಕು. ಆ ವಿಚಾರದಲ್ಲಿ ಕೂಗಿ ಕೂಗಿ ಹೇಳೋದ್ರಲ್ಲಿ ಕಾಂಗ್ರೆಸ್ ಇವತ್ತು ಗಮನ ಸೆಳೆಯೋದ್ರಲ್ಲಿ ಸಕ್ಸಸ್ ಆಗಿದೆ. ಕಾರಣ, ನರೇಂದ್ರ ಮೋದಿಯವರು ಪಾರ್ಲಿಮೆಂಟಲ್ಲೇ ಇದರ ಬಗ್ಗೆ ಉಲ್ಲೇಖ ಮಾಡಿದರು. ಆನಂತರ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದರು. ಈಗ ಬಿ ಜೆ ಪಿಯ ಸರದಿ, ಬಿ ಜೆ ಪಿ ಈಗ ವಾದ ಮಂಡಿಸ್ತಾ ಇದೆ. ಕಾಂಗ್ರೆಸ್ನ ಆರೋಪಕ್ಕೆ ಬಿ ಜೆ ಪಿಯ ವಾದ ಯಾವ ರೀತಿ ಇದೆ? ಯು ಪಿ ಎಯ 10 ವರ್ಷದಲ್ಲಿ ರಾಜ್ಯಕ್ಕೆ ಕೊಟ್ಟಿದ್ದು 60,779 ಕೋಟಿ. ಮೊನ್ನೆಯಿಂದ ಕೂಡ ಇದನ್ನು ನಾವು ಕೇಳ್ತಾ ಇದ್ದೀವಿ. ಒನ್ಸ್ ಅಗೇನ್ ಇದು ಪದೇ ಪದೇ ಹೇಳಬೇಕಾಗತ್ತೆ. ಯಾಕೆಂತಂದರೆ ಎಲ್ಲಿ ತನಕ ಈ ಹೋರಾಟ ಅಥವಾ ಪ್ರತಿಭಟನೆಗಳಾಗುತ್ತೋ ಅಲ್ಲಿ ತನಕ ಬಿ ಜೆ ಪಿಯವರೊಂದು ಹೇಳ್ತಾರೆ, ಕಾಂಗ್ರೆಸ್ ಅವರೊಂದು ಕೇಳ್ತಾರೆ. ಈಗ ಕಾಂಗ್ರೆಸ್ನವರು ಆರೋಪ ಮಾಡುವ ಪಕ್ಷದಲ್ಲಿಂದರೆ ಒಂದು ಭಾಗದಲ್ಲಿದ್ದಾರೆ. ಬಿ ಜೆ ಪಿ ಉತ್ತರ ಕೊಡುವ, ಸಮರ್ಥಿಸುವ ಅಥವಾ ಈ ವಾದವನ್ನು ಅಲ್ಲಗೆಳೆಯುವಂಥ ಭಾಗದಲ್ಲಿದ್ದಾರೆ. ಅವರು ಹೇಳ್ತಾರೆ 60,779 ಕೋಟಿ, ನಾವು 10 ವರ್ಷದಲ್ಲಿ 2,36,000 ಕೋಟಿ. ನೀವು ಕೊಟ್ಟದೆಷ್ಟು? 60,779 ಕೋಟಿ. ನಾವು 2,36,000 ಕೋಟಿ. 10 ವರ್ಷದಲ್ಲಿ ನೀವು 60,000, ನಾವು 2,36,000, ಅಂದರೆ 3 ಪಟ್ಟು ಜಾಸ್ತಿ. 60 3 ಅದಕ್ಕಿಂತಲೂ ಜಾಸ್ತಿ. ಇನ್ನು 2014ರಿಂದ 19ರವರೆಗೆ ರಾಜ್ಯಕ್ಕೆ 91,374 ಕೋಟಿ ಅನುದಾನ ಬಂದಿದೆ. 2019ರಿಂದ 2023ರ ವೇಳೆ ರಾಜ್ಯಕ್ಕೆ ಅನುದಾನ 1.45 ಲಕ್ಷ ಕೋಟಿ. NDA ಒಂದು ಕಾಲಾವಧಿಯಲ್ಲಿ, ಅಂದರೆ 2014ರಿಂದ 2019ರವರೆಗೆ ರಾಜ್ಯಕ್ಕೆ 1.35 ಲಕ್ಷ ಕೋಟಿ ತೆರಿಗೆ ಹಂಚಿಕೆಯಾಗಿದೆ. ಎರಡನೇ ಅವಧಿ ಅಂದರೆ ಈಗ 2019ರಿಂದ 2023-24ರ ಅವಧಿಯಲ್ಲಿ ತೆರಿಗೆ ಹಂಚಿಕೆ ಅನುದಾನ 1.58 ಲಕ್ಷ ಕೋಟಿ. ಕಳೆದ 10 ವರ್ಷದಲ್ಲಿ ರಾಜ್ಯಕ್ಕೆ ತೆರಿಗೆ ಹಂಚಿಕೆ
2.93 ಲಕ್ಷ ಕೋಟಿ, ಹತ್ರ 3 ಲಕ್ಷ ಕೋಟಿ. ಇದು ಬಿ ಜೆ ಪಿ ವಾದ. ಯು ಪಿ ಅವಧಿಯಲ್ಲಿ ರಾಜ್ಯಕ್ಕೆ ತೆರಿಗೆ ಹಂಚಿಕೆ 81,000 ಕೋಟಿ ಆಗಿದೆ. ಎರಡೂ ಕಡೆ ವಾದ ಮಾಡ್ತಾ ಇದ್ದಾರೆ. ಈಗ ನೀವು ನಮ್ಮನ್ನು ಕೇಳಿದರೆ ಯಾರು ಸರಿ ಹೇಳ್ತಾ ಇದ್ದಾರೆ ಅಂತಂದರೆ, ಕಾಂಗ್ರೆಸ್ 50% ಸರಿ ಹೇಳ್ತಾ ಇದೆ, 50% ಸುಳ್ಳು ಹೇಳ್ತಾ ಇದೆ. ಬಿ ಜೆ ಪಿ 50% ಸತ್ಯ ಹೇಳ್ತಾ ಇದೆ, 50% ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಎಲ್ಲರೂ ನಿಖರವಾಗಿ ಹೇಳ್ತಾ ಇಲ್ಲ. ಕಾಂಗ್ರೆಸ್ ವಾದ ಏನು ಆಗಿದ್ರೆ, ಕಾಂಗ್ರೆಸ್ ಹೇಳುತ್ತೆ ನಾವು ಕಷ್ಟಪಟ್ಟು ಕಟ್ಟುವ ತೆರಿಗೆ ಬೇರೆಯವರ ಪಾಲಾಗ್ತಾ ಇದೆ, ನಮ್ಮವರ ಕಷ್ಟಕಾಲಕ್ಕೆ ಉಪಯೋಗಕ್ಕೆ ಬರದ ತೆರಿಗೆ ಯಾಕೆ? 2018-19 40% ಪಾಲು ಕಡಿಮೆಯಾಗಿದೆ ತೆರಿಗೆ ದುಡ್ಡಿನಲ್ಲಿ ಹೇಳ್ತಿರೋದು. ಕಳೆದ 4 ವರ್ಷಗಳಲ್ಲಿ ರಾಜ್ಯಕ್ಕೆ 45,000 ಕೋಟಿ ಕಡಿತ ಆಗಿದೆ. ನಾವು ಪ್ರತಿ 100 ರೂಪಾಯಿ ತೆರಿಗೆ ಕೇಂದ್ರಕ್ಕೆ ಕೊಟ್ಟರೆ ಅವರು ವಾಪಸ್ ಬರೋದು 12-13 ರೂಪಾಯಿ. ಹಾಗಂತ ಇದರ ಮಿಡ್ಲಲ್ಲಿ ಹೇಳ್ಬಿಡ್ತೀನಿ, ಕನ್ಫ್ಯೂಸ್ ಆಗಬೇಡಿ. ಇದೇ ಮಹಾರಾಷ್ಟ್ರ 100 ರೂಪಾಯಿ ಕೇಂದ್ರಕ್ಕೆ ಕೊಟ್ಟರೆ ಅವರಿಗೆ ವಾಪಸ್ ಬರೋದು 7 ರೂಪಾಯಿ 70 ಪೈಸೆ. ಸೆಕೆಂಡಲ್ಲಿ ನಾವಿದ್ದೀವಿ. ನಮ್ಮ ತೆರಿಗೆ ಹಣ ಉತ್ತರ ಭಾರತ ರಾಜ್ಯಗಳಿಗೆ ಬಳಕೆ ಆಗ್ತಾ ಇದೆ. ರಾಜ್ಯದಿಂದ ಕೇಂದ್ರಕ್ಕೆ 2,40,000 ಕೋಟಿ ನೇರ ತೆರಿಗೆ, 1,87,000 ಕೋಟಿ ನಮಗೆ ಬರಬೇಕಾಗಿತ್ತು, ಬಂದಿಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ. ವಿಜಯ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇಂಥ ಹೇಳಿಕೆಗೆ ಇವತ್ತು ಪ್ರಧಾನಮಂತ್ರಿಗಳು ಕೂಡ ಉತ್ತರ ಕೊಟ್ಟರು. ವಿಜಯ್, ನೀವು ದೆಹಲಿಯ ಈ ಪ್ರತಿಭಟನೆಯನ್ನು ನೋಡಿದರೆ ಕೇವಲ ಪ್ರತಿಭಟನೆಗೆ ಮಾತ್ರ ಸೀಮಿತ ಆಯಿತಾ? 1-1.5 ಗಂಟೆ 2 ಗಂಟೆಗಳ ಕಾಲ. ಆದರೆ ಒಂದಂತೂ ಭಾಳ ಸ್ಪಷ್ಟ, ಪಾರ್ಲಿಮೆಂಟಲ್ಲಿ ಪ್ರಧಾನಮಂತ್ರಿಗಳು ಇದನ್ನೇ ಉಲ್ಲೇಖವಾಗಿಟ್ಟುಕೊಂಡು ಬೇರೆ ಬೇರೆ ವಿಚಾರಗಳನ್ನು ಹೇಳಿದರು. ಒಂದು ಕಡೆ ಕಲ್ಲಿದ್ದಲಿದೆ, ಇನ್ನೊಂದು ಕಡೆ ಕಲ್ಲಿದ್ದಲಿಲ್ಲ, ನಾನು ಕಲ್ಲಿದ್ದಲನ್ನು ಅಲ್ಲಿಗೆ ಕೊಡುವುದಿಲ್ಲ ಅಂತಂದರೆ ಹೇಗೆ? ಹಾಗಾಗೋದಿಲ್ಲ, ರಾಜ್ಯಗಳ ಯಶಸ್ಸೇ ದೇಶಸ್ಸು ಅಂತ ಹೇಳಿಕೆಯನ್ನು ಕೊಟ್ಟರು. ಓಕೆ, ಅದು ದೇಶ ವಿಭಜನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಕಾಂಗ್ರೆಸ್ ಮಾಡಿದಂಥ ವಾದ, ಅದಕ್ಕೆ ಬಿ ಜೆ ಪಿ ಕೊಡ್ತಾ ಇರುವಂಥ ಸಮರ್ಥನೆ, ವಾದ ಸಮರ್ಥನೆ ಅಥವಾ ಬಿ ಜೆ ಪಿ ಕಾಂಗ್ರೆಸ್ ಮಾಡಿದಂಥ ಆರೋಪಗಳಿಗೆ ನರೇಂದ್ರ ಮೋದಿಯವರ ಅತ್ಯುತ್ತಮವಾದಂಥ ಭಾಷಣ ಇದಕ್ಕೆ ಸೀಮಿತ ಆಗುತ್ತಾ? ಅಥವಾ 16ನೇ ಹಣಕಾಸು ಆಯೋಗದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳು, ಅದು ಕಾಂಗ್ರೆಸ್ಸೋ ಬಿ ಜೆ ಪಿಯೋ ಜೆ ಡಿ ಎಸ್ಸೋ ಎಲ್ಲರೂ ಒಟ್ಟಾಗಿ ಒಂದು ವೇಳೆ ಹೆಚ್ಚು ಕಡಿಮೆ ಆಗ್ತಾ ಇದ್ದರೆ ಅದನ್ನು ಸರಿ ಮಾಡೋಣ ಅಂತೇಳಿ ಯಾವಾಗಿಂದ ಕೆಲಸ ಶುರು ಮಾಡುತ್ತೆ? ನಿಮ್ಮ ಅಪ್ಡೇಟ್ ಏನು? ಜಯಪ್ರಕಾಶ್, ಒಂದು ರೀತಿಯಲ್ಲಿ ಮೊದಲು ನೀವು ಆರಂಭದಲ್ಲಿ ಹೇಳ್ತಾ ಇದ್ರಿ, ಅಂದರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಕೂಡ ತಮ್ಮ ವಾದವನ್ನು ಮುಂದಿಡ್ತಾ ಇದ್ದಂತ. ಅಕ್ಷರಶಃ ಕಳೆದ 10-12 ದಿವಸದಿಂದ ತೆರಿಗೆ ಸಂಗ್ರಹ ಮತ್ತು ಕೇಂದ್ರ ಸರ್ಕಾರದ ಅನುದಾನ ತಾರತಮ್ಯ ಸಂಬಂಧಪಟ್ಟಂತೆ ನಿರಂತರ ವರದಿ ಮಾಡ್ತಿರುವಂಥ ನಾವು ಕೂಡ ದೆಹಲಿಯಲ್ಲಿ ಕೂಡ ಬಂದು ವರದಿ ಮಾಡ್ತಾ ಇರೋದು. ಕಾಂಗ್ರೆಸ್ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರುಗಳು ಪ್ರತಿ ಅಂಕಿಅಂಶವನ್ನು ಹೇಳ್ತಾ ಇರುವಂಥದ್ದು. ಮತ್ತು ಮತ್ತೊಂದು ಕಡೆ ಇದಕ್ಕೆ ಪ್ರತಿಯಾಗಿ ಬಿ ಜೆ ಪಿನೂ ಕೂಡ ಏನು ಕೌಂಟರ್ ಕೊಡ್ತಾ ಇರುವಂಥದ್ದು. ಅಂದರೆ ಟೆಕ್ನಿಕಲ್ ಆಗಿ ಬಿ ಜೆ ಪಿ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡ್ತಾ ಇರುವಂಥದ್ರ ಸರಿ ಅಂತ ಒಪ್ಕೊಳ್ಳುವಂಥದ್ದು. ಆದರೆ ಕಾಂಗ್ರೆಸ್ ಹೇಳ್ತಿರುವಂಥ ಲಾಜಿಕ್ ಏನಿದೆ ಅದನ್ನು ಕೂಡ ಒಂದು ರೀತಿಯಲ್ಲಿ ಚರ್ಚೆ ವಿಚಾರ ಆಗಿರುತ್ತದೆ. ಲಾಜಿಕ್ ಏನು? ನಮ್ಮಿಂದ ಹೆಚ್ಚು ಸರ್ಚಾರ್ಜ್ ಮತ್ತು ಸೆಸ್ ಅನ್ನು ಹೆಚ್ಚುವರಾಗಿ ತೆರಿಗೆ ರೂಪದಲ್ಲಿ ಕಲೆಕ್ಟ್ ಮಾಡಲಾಗ್ತಾ ಇದೆ, ಅದರ ಪಾಲು ನಮಗೆ ಬರಬೇಕಂತ ಲಾಜಿಕ್ ಆಗಿ ಹೋದರೆ ಕಾಂಗ್ರೆಸ್ನ ವಾದ ಸರಿ ಇರುವಂಥದ್ದು. ಆದರೆ ಟೆಕ್ನಿಕಲ್ ಆಗಿ ತಾಂತ್ರಿಕವಾಗಿ ಹೋದರೆ ಬಿ ಜೆ ಪಿ ವಾದ ಸರಿ ಇರುವಂಥದ್ದು. ಅಂದರೆ ಒಂದಂತೂ ಬಹಳ ಸ್ಪಷ್ಟ, ಇಂದು ಕಾಂಗ್ರೆಸ್ ಪ್ರತಿಭಟನೆ ನಂತರ ಖುದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜೊತೆಗೆ ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಈ ಸಂಬಂಧಪಟ್ಟಂತೆ ಸಮಗ್ರವಾಗಿ ಅಂಕಿಅಂಶಗಳನ್ನು ಕೊಟ್ಟಿರುವಂಥದ್ದು. ಅಂದರೆ ಬಿ ಜೆ ಪಿ ಹೇಳ್ತಾ ಇರುವಂಥದ್ದು, ಹೌದು ನಾವು ತೆರಿಗೆನ ಸಂಗ್ರಹ ಮಾಡ್ತಾ ಇದ್ದೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೇಳ್ತಿರುವ ರೀತಿಯಲ್ಲಿ ಕೂಡ ನಾವು ಹಣವನ್ನು ಕೊಡದೇ ಇದ್ರು ಕೂಡ, ಆದರೆ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣವನ್ನು ಕೊಡಲಾಗ್ತಾ ಇದೆ ವಿವಿಧ ಯೋಜನೆಗಳಿಗೆ, ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ, ಅದಕ್ಕೆ ನಾವು ಹಣವನ್ನು ಕೊಡ್ತಾ ಇದ್ದೀವಿ, ಎಲ್ಲೂ ಕೂಡ ನಾವು ಅದಕ್ಕೆ ಸಂಬಂಧಪಟ್ಟಂತೆ ನಾವು ತಾರತಮ್ಯ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಆದರೆ ಒಂದೊಂದು ಬಹಳ ಸ್ಪಷ್ಟ, ಪ್ರತಿಭಟನೆ ಏನಿದೆ ಅದು ರಾಜಕೀಯ ಸ್ವರೂಪವನ್ನು ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಇದು ಒಂದಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು. ಖುದ್ದು ನರೇಂದ್ರ ಮೋದಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆ ಅಥವಾ ಒಂದು ಸಂದೇಶ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈಗ ಅದರಿಂದ ಕಾಂಗ್ರೆಸ್ನಿಂದ ಏನು ಉತ್ತರ ಬರುತ್ತೆ ಅನ್ನುವಂಥದ್ದು. ಜೊತೆಗೆ ಜಯಪ್ರಕಾಶ್, ಈ ವಿಚಾರ ಏನಿದೆ ಅಂದರೆ ದೆಹಲಿಯಲ್ಲಿ ಬಂದು ಪ್ರತಿಭಟನೆ ಮಾಡಿರುವಂಥದ್ದು, ಅಂದರೆ ಬೇರೆ ಯಾರು ಪ್ರತಿಭಟನೆ ಮಾಡಿದರೆ ಇದಕ್ಕಷ್ಟು ಮಹತ್ವ ಪಡ್ಕೊಳ್ತಾ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂಕಿಅಂಶಗಳ ಸಮೇತ, ಯಾಕಂದರೆ ಒಂದು ರೀತಿಯಲ್ಲಿ ಫೈನಾನ್ಸ್ ವಿಚಾರದಲ್ಲಿ ಏನಿದೆ ಅದರಲ್ಲಿ ಎಕ್ಸ್ಪರ್ಟ್ ಆಗಿರುವಂಥ ಕೆಲವೇ ವ್ಯಕ್ತಿಗಳಲ್ಲಿ ಸಿದ್ದರಾಮಯ್ಯ ಕೂಡ
ಕೂಡ ಒಬ್ಬರು. ಈ ಹಿನ್ನೆಲೆಯಲ್ಲಿ ಅವರು ಅಂಕಿಅಂಶ ಸಮೇತ ಒಂದಷ್ಟು ವಿವರಣೆ ಕೊಟ್ಟಿರುವಂಥದ್ದು. ಈಗ ನಿಜವಾಗಿ ಯಾರು ಸತ್ಯ ಹೇಳ್ತಾ ಇದ್ದಾರೆ ಅಥವಾ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋಂಥದ್ದು ಒಂದು ಪ್ರಶ್ನೆ. ಜೊತೆಗೆ ಈ ವಿಚಾರ ರಾಜಕೀಯ ತಿರುವನ್ನು ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿಯ ಮುಂದೆ ಚರ್ಚೆಗಳು ಕೂಡ ಆರಂಭ ಆಗುವಂಥದ್ದು ಕೂಡ ಸತ್ಯ ಅಂತಲೇ ಹೇಳ್ಬೋದು. ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.